ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಇವತ್ತು ನಾನು ಎಲ್ಲ ಹೋಗಿದ್ದೆ, ಬಟ್ ಏನೋ ತೊಗೊಳೋಣ ಅಂತ ಹೋದೆ. ಅದು ಏನೋ ತೊಗೊಂಡು ಬಂದೆ. ನಿಮಗೆ ಗೊತ್ತಿದ್ದಂಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕ್ಯಾಮ್ರಾದಲ್ಲಿ ಕ್ಲಿಯರಿಟಿ ಇರಲಿಲ್ಲ, ಇನ್ನೊಂದು ಕ್ಯಾಮ್ರಾ ನನ್ನ ಮಗ ಬಂದು ನನಗೆ ಕೊಡಬೇಕಾಗಿತ್ತು ಕಾಲೇಜಿಂದ ಬಂದು. ಸೊ ಅದು ತುಂಬಾ ಡಿಲೇ ಆಗ್ತಿತ್ತು, ನನಗೆ ವ್ಲಾಗ್ ಮಾಡೋಕ್ಕೆ ತೊಂದರೆ ಆಗ್ತಿತ್ತು. ಹಂಗಾಗಿ ನಾನು ಇವತ್ತು ಫೋನ್ ತೊಗೊಂಡು ಬಂದಿದ್ದೀನಿ ಗೈಸ್. ಯಾವ ಫೋನು ಏನು ಅಂತ ಹೇಳೋದ್ಕಿಂತ ನೀವೇ ನಮ್ಮ ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ಗಾಯ್ಸ್, ಅಂತೂ ಇಂತೂ ಒಂದು ಅಂಗಡಿಗೆ ನಾವು ಬಂದಾಯಿತು. ಓಕೆ, ನಾವು ಬಂದಿದ್ದು ಒಂದು ಮೊಬೈಲ್ ಅಂಗಡಿಗೆ ಗೈಸ್. ಅಲ್ಲಿ ತುಂಬಾನೇ ಮೊಬೈಲ್ಗಳನ್ನ ನೋಡಿ ಕೆಟ್ಟು ಮಸರಾಗಿ ಒಂದ್ ಕಡೆ ಕೂತ್ಕೊಂಡಿದ್ವಿ. ಫೋನ್ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡಬೇಕು ಅಂತಾನೆ ಗೊತ್ತಾಗದೆ ಯೋಚನೆ ಮಾಡ್ಕೊಂತ ಕೂತಿದ್ವಿ. ಇತ್ಲಾಗೆ ನನ್ನ ಮಗನ ಅವನ ಫ್ರೆಂಡು ಕೂಡ ರೇಗಿಸ್ತಾ ಇದ್ರು ನನ್ನ, ಯಾಕಷ್ಟು ಡಲ್ಲ ಕೂತಿದ್ದೀಯಮ್ಮ ಅಂತ. ಅಂತೂ ಇಂತೂ ಒಂದು ಕಡೆ ಒಂದು ಫೋನ ನಾವು ಆಯ್ಕೆ ಮಾಡಾಯಿತು. ಆ ಫೋನಿಂದು ಬಿಲ್ಲು ಕೂಡ ರೆಡಿ ಆಗೋಯ್ತು. ತುಂಬ ರೇಟಿನ ಫೋನ್ ಅದು. ನಾನು ಕೂಡಿಟ್ಟು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಕೂಡಿಟ್ಟಿದ್ದ ದುಡ್ಡಲ್ಲಿ ಕೊನೆಗೂ ಈ ಫೋನ್ನ ತೊಗೊಂಡೆ. ಐಫೋನ್ 15 ತೊಗೊಂಡಿದ್ದು. ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಕೊನೆಗೂ ನನ್ನ ಮಗ ಅದನ್ನು ಮೊಬೈಲ್ನ ಓಪನ್ ಮಾಡ್ತಾಯಿದ್ದಾನೆ. ಅವನ ಮುಖದಲ್ಲಿದ್ದ ಖುಷಿ ನೋಡಿ ನನಗೆ ದುಡ್ಡು ಲೆಕ್ಕಕ್ಕೆ ಬರಲಿಲ್ಲ. ಯಾಕಂದರೆ ಅವನು ತುಂಬ ಇಷ್ಟಪಟ್ಟು ತೊಗೊಂಡ ಮೊಬೈಲು. ಹಾಗಂತ ಅವನಿಗಲ್ಲ, ನಾನು ಲಾಗಿಗೋಸ್ಕರ ತೊಗೊಂಡಿದ್ದು ಫೋನು. ತುಂಬಾ ಖುಷಿ ಆಯಿತು ಕೂಡ, ನನಗೂ ಕೂಡ ಖುಷಿ ಆಯಿತು. ಅಂತೂ ಇಂತೂ ನಾನು ದುಡ್ಡಲ್ಲಿ ತೊಗೊಂಡೆ ಅನ್ನೋದೊಂದು ಸಮಾಧಾನ ಆಯಿತು. ಓಕೆ, ಇವಾಗ ಹೊರಗಡೆ ಬರ್ತಾ ಇದ್ದೀವಿ ಗೈಸ್ ಇಲ್ಲಿಗೆ. ಓಕೆ ಗೈಸ್, ಇವಾಗ ನೀವು ನೋಡಿದ್ದೀರಲ್ವಾ, ನಾನು ಐಫೋನ್ 50 ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ಇನ್ಮೇಲೆ ಪ್ರತಿದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ನಮ್ಮಂತನ್ನ ಬೆಳೆಸಿ.